ಇದು ಹಾಲ್ಗಾಗಿ ಕಾಯ್ತಾ ಇದ್ದ ಹಾವು ಥರ ಇದೆ ಅಲ್ಲ ಆಂಟಿ. ಹಾಲಿಡೋ ಮುಂಚೆನೆ ಹೊರಗೆ ಬಂದ್ಬಿಟ್ಟಿದೆ. ಈಶಾ, ಅದು ದೈವ ಸರ್ಪ. ಅದ್ರ ಮೇಲೆ ಜೋಕ್ಸ್ ಮಾಡ್ತಿದ್ಯಲ್ಲ. ಕೇಳಿಸ್ಕೊಂತು ಅಂತೀರಾ? ಏನೋ ಹಾವಿನ ಕಿವಿ ಪವರ್ಫುಲ್ ಅಂತಾರೆ. ನಾಗದೇವತೆ ಹೊರಗ್ ಬಂದಿದೆ. ನೀವಿಬ್ರು ಹಾಲನ್ನ ಅಲ್ಲಿಡ್ರಮ್ಮ. ಮನೀಷಾ, ಹಾಲಲ್ಲೋ ಗಿಡು. ಆಂಟಿ ಕಚ್ಚುತ್ತೇನೋ. ಏನಾಗಲ್ಲ, ಇಡು ಮನೀಷಾ, ಇಡು. ನಾನು ಭಾಗ್ಯ ಹುತ್ತದ ಹತ್ರ ಹಾಲಿಡ್ತೀವಿ. ಆ ಹಾಲು ಯಾರಿಟ್ಟು ಹಾಲು ಕುಡಿಯುತ್ತೋ ಅವರಿಗೆ ಅನುಗ್ರಹ ಇದೆ ಅಂತ. ಅವರೇ ಮಿತ್ರನ್ ಪಕ್ಕ ಕೂತ್ಕೋಬೇಕು. ಅಮ್ಮ ನಾಗಮ್ಮ, ನಿನಗಿನ್ನೂ ಹಾಲು ಹಾಕ್ತೀನಿ. ನಾನಿಟ್ಟು ಹಾಲೇ ಕುಡಿಯಮ್ಮ. ಮನೀಷಾ, ಹಾವಿಗೆ ಏನೇ ಹೇಳ್ತಾ ಇದೀಯಾ? ಆಂಟಿ, ಹಾವು ನಾನಿಟ್ಟು ಹಾಲೇ ಕುಡಿಯುತ್ತೆ, ನೋಡ್ತೀರಿ. ಏನಂಟಿ, ಹಾವು ಯೂಟನ್ ತಗೊಂಡು ಅಮ್ಮ ಭಾಗ್ಯ, ಆ ನಾಗದೇವತೆ ಅನುಗ್ರಹ ಕೂಡ ನಿನ್ನ ಮೇಲೆ ಇದೆಯಮ್ಮ. ಇವಾಗೇನಂತೀರಾ? ಮಿತ್ರನ್ ಪಕ್ಕ ಕೂತ್ಕೊಳ್ಳೋ ಅರ್ಹತೆ ಭಾಗ್ಯನ್ಗೆ ಇದೆ ಅಂತ ಒಪ್ಕೊಳ್ತೀರಾ? ಒಪ್ಕೊಳ್ಬೇಕಾಗಿರೋದು ನಾನಲ್ಲ ಆಂಟಿ, ಮಿತ್ರ. ಆಗ ಆ ತಾಯಿ ಅನುಗ್ರಹ, ಇವಾಗ ನಾಗದೇವತೆ ಭಾಗ್ಯನಿಗೆ ಅನುಗ್ರಹಿಸಿದ್ದಾರೆ. ಮಿತ್ರ, ನಿನ್ನ ಪಕ್ಕ ಭಾಗ್ಯ ಕೂತ್ಕೋಬೇಕು ಅನ್ನೋದು ದೈವ ಸಂಕಲ್ಪ. ಹೌದು ಅಣ್ಣ, ಅದಕ್ಕೆ ನಿನ್ ಪಕ್ಕ ಕೂರೋದಕ್ ಬಿಡು.
ದೇವರು ಕೂಡ ಅದನ್ನೇ ಹೇಳಿದ್ರು. ಒಪ್ಕೊಳ್ಳಿ ಬಾವ. ಪ್ಲೀಸ್ ಅಪ್ಪ, ಭಾಗ್ಯ ಅಮ್ಮನ ಪೂಜೆಲಿ ನಿಮ್ ಪಕ್ಕ ಕುತ್ಕೊಳ್ಳಕ್ ಬಿಡಿ. ನಿಮಗಿಷ್ಟ ಬಂದಂಗೆ ಮಾಡಿ. ಭಾಗ್ಯ, ನೀನೇ ಗೆದ್ದೆ. ಬಾಮ್ಮ ಪೂಜೆಗೆ ಹೋಗೋಣ. ಬಾರಮ್ಮ. ಏನ್ ಆಂಟಿ ಹೀಗಾಗೋಯ್ತು? ಈ ಹಾವು ನನಗ್ ಚೀಟ್ ಮಾಡ್ತು. ನನ್ ಮಾತ್ ಕೇಳಿ ನನ್ ಮೇಲೆ ಕೋಪ ಮಾಡ್ಕೊಂಡು ನನಗ್ ಚೀಟ್ ಮಾಡ್ತಾ. ಅದಕ್ಕೆ ದೇವತಾ ಸರ್ಪದ ಮೇಲೆ ಜೋಕ್ಸ್ ಮಾಡಬಾರ್ದು ಅಂತಿದ್ದು. ಇವಾಗ ಏನ್ ಮಾಡೋದಾಂಟಿ? ಮಾಡಕ್ಕೇನಿದೆ, ಬಾಯ್ ಮುಚ್ಕೊಂಡು ನಡೆಯೋ ಹೋಮ ನೋಡೋಣ ಬಾ. ಮಿತ್ರ ಭಾಗ್ಯ ಮದ್ವೆನಲ್ಲಿ ಜೊತೆನಲ್ಲಿ ಕೂತ್ಕೊಂಡಿದ್ರು. ಮತ್ತೆ ಇವಾಗ ಇಷ್ಟು ವರ್ಷಗಳಾದ್ಮೇಲೆ ಇವಾಗ ಹೋಮದಲ್ಲಿ ಕೂತ್ಕೊಂಡಿದ್ದಾರೆ. ಹೌದಾ ಅರವಿಂದ, ಈ ಹೋಮ ನೋಡ್ತಿದ್ರೆ ನಂಗೆ ಅವ್ರ ಮದ್ವೆನೇ ನೆನಪು ಬರ್ತಿದೆ. ಅಕ್ಕ ಬಾವ ಒಟ್ಟಿಗೆ ಹೋಮಕ್ಕೆ ಕೂತಿದ್ದು ಹಬ್ಬದ ತರ ಅನ್ನಿಸ್ತಾ ಇದೆ ಅಲ್ವಾ? ಹೌದು ಜಾನು, ಆದಷ್ಟು ಬೇಗ ನಾವು ಕೂಡ ಹಸೆಮಣೆ ಮೇಲೆ ಅಕ್ಕಪಕ್ಕ ಕೂತ್ಕೋತೀವಿ. ಇದನ್ ನೋಡೋದಕ್ ನಾವ್ ದೇವಸ್ಥಾನಕ್ ಬಂದಿದ್ದ ಆಂಟಿ. ಮಿತ್ರನ್ ಪಕ್ಕ ನಾನ್ ಕೂತ್ಕೋಬೇಕಿತ್ತು, ಆ ಭಾಗ್ಯ ಕೂತ್ಕೊಂಡಿದ್ದಾಳೆ. ಇದು ಹೋಮ ಅಲ್ವಾ, ಮದ್ವೆ ಅಲ್ವಲ್ಲ, ಬಿಡು. ಆ ಮದ್ವೆಲ್ ಕೂಡ 2 ಸರಿ ಆ ಭಾಗ್ಯನೇ ಕೂತ್ಕೊಂಡ್ಲು ಅಲ್ವಾ? 3ಕ್ಕೆ ಮುಕ್ತಾಯ ಅಂತ 3ನೇ ಸರಿ ಮಿತ್ರಳ ಕೈಯಿಂದ ನೀನೇ ತಾಳಿ ಕಟ್ಟಿಸ್ಕೊಳ್ತೀಯ. ಹೋಪಿಟ್ಕೋ. ಓಂ ಶಾಂತಿ ಶಾಂತಿ. ಹೋಮ ನಿರ್ವಿಘ್ನವಾಗಿ ನಡೀತು. ನಾನು ಎಷ್ಟೋ ಹೋಮ ಮಾಡಿದ್ದೀನಿ, ಎಷ್ಟೋ ಯಜ್ಞ ಯಾಗಾದಿಗಳನ್ನ ಮಾಡಿಸಿದ್ದೀನಿ. ಆದ್ರೆ ಈ ತರದ ಹೋಮ ಇಷ್ಟು ಚೆನ್ನಾಗಿ ನಡೆದಿದ್ದು ಇದೇ ಮೊದಲನೇ ಸಲ. ಅಂದ್ರೆ ಮಕ್ಕಳಿಗೆ ಗಂಡಾಂತರ ತಪ್ತು ಅಂತಲ್ವಾ ದೀಕ್ಷಿತ್ರೆ? ಗಂಡಾಂತರ ಇದೆಯಮ್ಮ, ಅದರಿಂದ ಕಾಪಾಡ್ಕೊಳ್ಳೋದಕ್ಕೆ ಭಾಗ್ಯನ್ ಜಾತಕದ ಜೊತೆಗೆ ಈ ಹೋಮದ ಫಲ ಕೂಡ ಇರುತ್ತಮ್ಮ. ದೇವ್ರ ದಯೆಯಿಂದ ಮಿತ್ರನಿಗೆ ಮಕ್ಕಳಿಗೆ ಏನು ಆಗದೆ ಇದ್ರೆ ಸಾಕು. ದೇವರನ್ನ ನಂಬಿದ್ರೆ ಆ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ಇನ್ನು ಎಲ್ಲ ಒಳ್ಳೇದೇ ನಡೆಯುತ್ತೆ. ಶುಭ ಭೂಯಾತ್. ಮಿತ್ರ, ಅಪ್ಪ ಅಪ್ಪ, ಓಹೋ, ಹಾಗಾದ್ರೆ ನೀನ್ ಇಲ್ಲಿದ್ಯಾ? ಮಾಡ್ತೀನಿ.
ಏನಿದು? ಅದು ಪ್ರೀತಿ ಕಾಳು. ಏನು? ಪ್ರೀತಿ ಪಾರಿವಾಳಕ್ಕೆ ಪ್ರೀತಿ ಕಾಳು. ಇದನ್ ತಗೊಂಡ್ ನನಗ್ ಹೊಡಿತ್ಯಾ ನಿನ್ನ? ಕೂಲ್ 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 ಕೂಲ್. ಅಂದ್ರೆ ಈ ಕಾಳಿಂದ ನಿಂಗೆ ಪ್ರೇಮ ಸಂದೇಶ ಕಳಿಸಿದ್ದೆ. ಕಾಳಲ್ಲಿ ಯಾರಾದ್ರೂ ಸಂದೇಶ ಕಳಿಸ್ತಾರಾ? ನಾನ್ ಕಳಿಸ್ತೀನಲ್ಲ. ನಿಂಗೆ ತಲೆ ಕೆಟ್ಟಿದೆ. ಇಲ್ಲ, ಅಂದ್ರೆ ಪ್ರೀತಿ ಹೆಚ್ಚಾಗಿದೆ. ಥ್ಯಾಂಕ್ ಯು ಜಾನು. ಯಾಕೆ? ಕೇಳ್ದೇನೆ ಕೊಟ್ಟಿರೋ ಈ ವರಕ್ಕೆ. ನಾನೇನ್ ಕೊಡ್ಲಿಲ್ಲ, ನೀನೇ ಹೇಳ್ಕೊಂಡಿದ್ದು. ಏನಾಯ್ತೀಗ? ನೀನ್ ನನ್ ಮೇಲ್ ಬಿದ್ದೆ. ಏನು? ಸಾರಿ, ಪ್ರೀತಿಲ್ ಬಿದ್ದೆ. ಒಬ್ಬ ಮದ್ವೆ ಆಗದೆ ಇರೋ ಹುಡುಗ ಮದ್ವೆ ಆಗದೆ ಇರೋ ಹುಡುಗಿ ಹೀಗ್ ಮಾಡ್ಬೋದಾ? ಮದ್ವೆ ಆಗೋರು ಮಾಡ್ಬೋದಪ್ಪ. ಆ ಮಾತನ್ನ ನಿಮ್ಮಮ್ಮಂಗೆ ಹೇಳಕ್ ಹೇಳು. ನಿನ್ನೆ ನಿನ್ ಪಕ್ಕದಲ್ಲಿ ಕೂತಿದ್ದಕ್ಕೆ ಅಷ್ಟು ದೊಡ್ಡ ಜಗಳ ಮಾಡಿದ್ರು. ಈಗ ನಮ್ಮಿಬ್ರನ್ನು ಹೀಗ್ ನೋಡಿದ್ರೆ ಇನ್ನೇನ್ ಮಾಡ್ತಾರೋ? ಅಮ್ಮ ಯಾಕೆ ನೋಡ್ತಾರೆ ಬಿಡು. ನಾನ್ ಬೇಕು ಅಂತ ಮಾಡ್ಲಿಲ್ಲ. ನಿಮ್ ಮಗನೇ ನನ್ನ. ಹೊರಗೆ ಹೋಗು. ದೊಡ್ಡ ಜಗಳ ಮಾಡ್ತಾರೆ ಅನ್ಕೊಂಡ್ರೆ ಹೊರಗೆ ಹೋಗು ಅಂತ ಇದ್ದಾರೆ. ನೀನಿರು. ಏನೋ ಇದು? ಇದೊಂದು ಆಕ್ಸಿಡೆಂಟ್ ಅಷ್ಟೇ ಮಾಮ್. ಏನು? ಅಂದ್ರೆ ಆಕಸ್ಮಿಕವಾಗಿ ನಡೀತು. ಬುದ್ಧಿ ಇದ್ಯಾ ನಿನ್ಗೆ? ಯಾರ ಜೊತೆ ಸೇರಿ ಏನ್ ಮಾಡ್ತಿದ್ಯಾ ನಿನ್ನ? ಮಾಮ್, ಗೊತ್ತಿಲ್ದೆ ಆಯ್ತು ಅಂತ ಹೇಳ್ದೆ ಅಲ್ವಾ? ಮತ್ತೆ ನನ್ ಮೇಲೆ ಯಾಕೆ ಕಿರಿಚ್ತಾ ಇದೀಯಾ? ಅನವಶ್ಯಕವಾಗಿ ಇದನ್ನ ದೊಡ್ಡದ್ ಮಾಡಕ್ ಹೋಗ್ಬೇಡ. ನೀನ್ ಹೀಗೆ ಗಲಾಟೆ ಮಾಡ್ತಿದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏನಾಯ್ತು ಆಂಟಿ? ಫಸ್ಟ್ ಟೈಮ್ ನನ್ ಮಗ ನನ್ಗೆ ಎದುರು ಮಾತಾಡ್ಬಿಟ್ಟ ಮನೀಷಾ. ಹೌದಾ? ಏನ್ ಹೇಳ್ದ? ಆ ಜಾನುನ ಮದ್ವೆ ಆಗ್ತೀನಿ ಅಂತಿದಾನಾ? ಅದೇ ಅರ್ಥ ಬರೋ ಹಾಗೆ ಮಾತಾಡ್ದ ಮನೀಷಾ. ಹಾಗಾದ್ರೆ ಆದಷ್ಟು ಬೇಗ ಜಾನು ನಿಮ್ ಸೊಸೆ ಆಗ್ತಾಳೆ ಅಂತಾಯ್ತು. ಹಾಗೆಲ್ಲ ಮಾತಾಡ್ಬಿಡ ಮನೀಷಾ, ಮೊದ್ಲೇ ತಲೆ ಕೆಟ್ಟಿದೆ. ಹಾಗಂತ ವಿವೇಕ್ ಹೇಳ್ದ ಅಂತ ನೀವೇ ಹೇಳಿದ್ರಿ ಅಲ್ವಾ? ಅದನ್ನ ನಿಜ ಆಗೋಕ್ ಬಿಡಲ್ಲ. ಆದಷ್ಟು ಬೇಗ ಮುಹೂರ್ತ ಇಡ್ತೀನಿ. ಮದ್ವೆಗ? ಅಲ್ಲ, ಆ ಜಾನು ಸಾವಿಗೆ. ಏನು? ಜಾನುನ ಸಾಯಿಸ್ತೀರಾ? ದೇಹಕ್ಕೆ ಅಲ್ಲ, ಮಾನಸಿಕವಾಗಿ ಸಾಯಿಸ್ತೀನಿ. ಆಂಟಿ ಏನ್ ಮಾಡಕ್ ಹೊರಟಿದಾರೋ ಏನೋ. ಬಾವಿನ್ನು ಇರು, ಅಪ್ಪ ಕೆಲ್ಸ ಮಾಡ್ತಾ ಇದಾರ್ ನೋಡು. ಪರವಾಗಿಲ್ಲ ಬಾ. ಅಪ್ಪ, ನನ್ಗೋಸ್ಕರ 2 minutes ಪ್ಲೀಸ್. ಎಸ್ ಪ್ಲೀಸ್. ವಿನ್ನು ನಿನ್ಗೆ ಏನೋ ತೋರಿಸ್ಬೇಕಂತಿದ್ದಾನೆ. ಏನದು? ರಾಖಿ ಹಬ್ಬದ ದಿನ ಅವನ್ ನನಗ್ ಕೊಟ್ಟಿದ್ ಗಿಫ್ಟ್ ಅಪ್ಪ. ಗಿಫ್ಟಾ? ಹೌದು. ನೀವ್ ಇಲ್ಲಿವರೆಗೂ ನಂಗೆ ಎಷ್ಟೊಂದ್ ಗಿಫ್ಟ್ ಕೊಟ್ಟಿದ್ದೀರಾ, ಅದೆಲ್ಲ ಬೆಸ್ಟ್. ಆದ್ರೆ ವಿನ್ನು ಕೊಟ್ಟಿದ್ದು ವೆರಿ ಸ್ಪೆಷಲ್. ಅಂಥ ಸ್ಪೆಷಲ್ ಗಿಫ್ಟ್ ಯಾವುದು? ತೋರ್ಸು ವಿನ್ನು.
ಸ್ಪೆಷಲ್ ಅಲ್ವಾ? ಇದನ್ನ ಯಾರು ಬಿಡಿಸಿದ್ದು? ನಾನೇ ಬಿಡಿಸಿದ್ದು ಅಪ್ಪ. ನಿನಗೆ ಡ್ರಾಯಿಂಗ್ ಬರುತ್ತಾ? ಬರುತ್ತೆ. ಎಲ್ಲಿ ಕಲ್ತ್ಕೊಂಡೆ? ಎಲ್ಲೂ ಕಲ್ತ್ಕೊಳ್ಳಿಲ್ಲ. ಡ್ರಾ ಮಾಡೋದು ನನಗ್ ಬೈ ಬರ್ತ್ ಬಂದಿದೆ ಅಂತ ಅಮ್ಮ ಹೇಳ್ತಾ ಇರ್ತಾರೆ. ಅಪ್ಪ ಕೂಡ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ ವಿನು. ಅಂದ್ರೆ ನನಗ್ ಚಿತ್ರ ಬಿಡಿಸೋದು ಅಪ್ಪನಿಂದ ಬಂದಿದ್ಯಾ? ಹೌದು, ನೀನು ಅಪ್ಪಂಗ್ ಮಗ ಅಲ್ವಾ, ಅದಕ್ಕೆ ಅಪ್ಪನ್ ಸ್ಕಿಲ್ಸ್ ನಿಂಗ್ ಬಂದಿದೆ. ಅಂದ್ರೆ ಅಪ್ಪನೇ ನನಗ್ ಡ್ರಾಯಿಂಗ್ ಮಾಸ್ಟರಾ? ಥ್ಯಾಂಕ್ ಯು ಅಪ್ಪ. ವಿನುನ ಅಪ್ರಿಶಿಯೇಟ್ ಮಾಡಲ್ವಾ? ಓ, ಇಲ್ಲಿದ್ದೀರಾ? ಬನ್ನಿ, ಊಟ ಮಾಡೋರಂತೆ. ಅಪ್ಪಂಗೆ ವಿನು ಮಾಡಿರೋ ಡ್ರಾಯಿಂಗ್ ತೋರಿಸ್ತಿದ್ವಿ ಅಮ್ಮ. ಸರಿ, ಬನ್ನಿ, ಊಟ ಮಾಡೋರಂತೆ. ವಿನ್ನು ಕೂಡ ನಿಮ್ ಹಾಗೇನೆ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ. ನಾನು ಕೇಳಿದ್ನ? ನನಗ್ ಹೇಳ್ಬೇಕನ್ನಿಸ್ತು. ಕೇಳೋದಕ್ಕೆ ಇಷ್ಟ ಇಲ್ದಿದ್ರು ಹೇಳ್ತಾ ಇದ್ಯಾ? ಸರಿ, ಊಟಕ್ ಬನ್ನಿ. ನಾನೇನಾದ್ರೂ ಊಟ ಕೇಳಿದ್ನ? ಆದ್ರೆ ಊಟ ಮಾಡ್ತೀರಾ ಅಲ್ವಾ? ನನಗೆ ಊಟ ಹಾಕೋದು ನಿನ್ ಕರ್ತವ್ಯ ಅಂತ ಅನ್ಕೋತಿದ್ಯಾ? ನಿನ್ ಜೊತೆ ಕೂತು ಪೂಜೆ ಮಾಡ್ದೆ ಅಂತ ನನ್ನ ನಿನ್ ಗಂಡ ಅಂತ ಅನ್ಕೊಂಡಿದ್ಯಾ? ನಮ್ಮ ಮಧ್ಯೆ ಇದ್ದಿದ್ದ ಗೋಡೆ ಹಾಗೇ ಇದೆ. ನನಗೆ ಹತ್ರ ಆಗೋ ಪ್ರಯತ್ನ ಮಾಡಬೇಡ. ನೀನೇನು ಹೇಳಕ್ ಹೊರಟಿದ್ಯಾ ಅಂತ ನನಗೆ ಗೊತ್ತು. ಅದನ್ನ ಕೇಳಿಸ್ಕೊಳ್ಳೋಕೆ ನಂಬಕ್ಕೆ ನನಗೆ ಇಷ್ಟ ಇಲ್ಲ. ಪದೇ ಪದೇ ಮೋಸ ಹೋಗೋಕ್ಕೆ ನಾನು ಮೂರ್ಖ ಅಲ್ಲ. ಅದ್ ಹಾಗಲ್ಲ ಮಿತ್ರ ಅವರೇ. ನೀನು ಹೊರಗೋದ್ರೆ ನಾನು ಡೋರ್ ಹಾಕೋತೀನಿ. ನಾನಂದ್ರೆ ನಿನ್ಗೇನೋ ಇಷ್ಟ ಅನ್ನೋ ಹಾಗೆ ಹೇಳ್ತಿದ್ಯಾ? ನೀವಂದ್ರೆ ನನ್ಗೆ ತುಂಬಾ ಇಷ್ಟ ಅಪ್ಪ. ಥ್ಯಾಂಕ್ ಯು ಅಪ್ಪ.